ಇವತ್ತು ದೇಶಾದ್ಯಂತ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ. ನಾವು ನೀವೆಲ್ಲವೂ ಕೂಡ ಬೇವು ಬೆಲ್ಲವನ್ನು ಹಂಚಿಕೊಂಡು ಸಿಹಿ ಮಾತುಗಳನ್ನು ಆಡೋಣ ಅಂತೇಳಿ ಒಬ್ರಿಗೊಬ್ರು ವಿಶಸ್ಸನ್ನು ಮಾಡ್ತೀವಿ. ಆದರೆ ಆ ಊರಿನಲ್ಲಿ ಮಾತ್ರ ಹಬ್ಬದ ಖುಷಿನೇ ಇಲ್ಲ. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಸಾಕು ಆ ಊರಿನ ಜನರು ಬೆಚ್ಚಿ ಬೀಳ್ತಾರೆ. ಸಂಕ್ರಾಂತಿ ಹಬ್ಬ ಅಂದರೆ ಆ ಹಳ್ಳಿಯಲ್ಲಿ ಸೂತಕದ ಛಾಯೆ ಆವರಿಸುತ್ತೆ. ಇದು ನಂಬಿಕೆನೋ ಅಥವಾ ಮೂಢನಂಬಿಕೆಯೋ ಗೊತ್ತಿಲ್ಲ. ದೇಶಾದ್ಯಂತ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಆದರೆ ಆ ಒಂದು ಗ್ರಾಮದಲ್ಲಿ ಮಾತ್ರ ಜನ ಜಾನುವಾರುಗಳ ಸಾವು. ಇವತ್ತು 50ರಿಂದ 60 ವರ್ಷದ ಹಿಂದೆ ಅವಘಡ ನಡೆದಿದ್ದು ಇವತ್ತಿಗೂ ಕೂಡ ಅದು ಆ ಭಯ ಸೃಷ್ಟಿಯಾಗುತ್ತೆ. ಸಂಕ್ರಾಂತಿ ಹಬ್ಬ ಮಾಡಿದ್ರೆ ಊರಿಗೆ ಕೆಡಕಾಗುವ ಆತಂಕ ಎದುರಾಗಿದೆ ಅವ್ರಿಗೆ. ಭಯದಿಂದಾಗಿ ಸಂಕ್ರಾಂತಿ ಹಬ್ಬ ಮಾಡದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಆ ಊರಿನ ಜನರು. ನೋಡಿ, ಕೋಲಾರದ ಅರಾಬಿಕೊತ್ತನೂರಿನಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ಮಾಡೋದಿಲ್ಲ. ಮಾಡಿದ್ರೆ 60 ವರ್ಷಗಳ ಹಿಂದೆ ಆದಂತಹ ಒಂದು ಅವಘಡ ಮತ್ತೆ ಮರುಕಳಿಸುತ್ತೆ ಅನ್ನುವ ಭಯ. ಒಂದು ವೇಳೆ ಆ ಪೂಜೆಯನ್ನು ನಾವು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದರೆ ಒಂದು ಜನ ಸಾಯ್ತಾರೆ, ಇಲ್ಲ ಜಾನುವಾರುಗಳು ಸಾಯ್ತಾರೆ ಎನ್ನುವ ಆತಂಕ, ಒಂದು ಭಯ ಆ ಗ್ರಾಮಸ್ಥರಲ್ಲಿದೆ. ಇದು ನಂಬಿಕೆನೋ ಅಥವಾ ಮೂಢನಂಬಿಕೆನೋ ಗೊತ್ತಾಗ್ತಿಲ್ಲ. ಆದರೆ ಆ ಊರಿನ ಗ್ರಾಮಸ್ಥರನ್ನ ಮಾತಾಡಿಸಿದಾಗ ಅವರು ಹೇಳೋದಿದೆ, ನಾವು ಮಾಡೋದಕ್ಕೆ ಆಗೋದಿಲ್ಲ, ಮಾಡಿದ್ರೆ ಏನಾದರೂ ಒಂದು ಸಮಸ್ಯೆ ಎದುರಾಗುತ್ತೆ, ಕಂಟಕ ಎದುರಾಗುತ್ತೆ ಅಂತ ಹೇಳ್ತಾರೆ. ಹಿಂದಿನಿಂದಲೂ ನಮ್ಮ ಪೂರ್ವಿಕರ ಕಾಲದಿಂದಲೂ ಈ ಊರಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇಲ್ಲ. ಹಿಂದೆ ಇಲ್ಲಿ ಹಬ್ಬ ಆಚರಣೆನೂ ಮಾಡೋದಿಲ್ಲ, ದನಕರುಗಳನ್ನ ತೊಳೆಯೋದಿಲ್ಲ ಸಂಕ್ರಾಂತಿ ಹಬ್ಬಕ್ಕೆ. ಆಮೇಲೆ ಮನೆ ಮುಂದೆ ರಂಗೋಲಿನೂ ಹಾಕೋದಿಲ್ಲ, ತೋರಣಗಳು ಹಬ್ಬದ ಸಂಭ್ರಮನೇ ಇರೋದಿಲ್ಲ ನಮ್ಮೂರಲ್ಲಿ. ಯಾಕೆಂದರೆ ಹಿಂದೆ ನಮ್ಮ ಪೂರ್ವಿಕರ ಕಾಲದಲ್ಲಿ ಹಸುಗಳನ್ನೆಲ್ಲ ತೊಳೆದು ಮಾಡಿ ಶೃಂಗಾರ ಮಾಡಿ. ಗ್ರಾಮಸ್ಥರು ನಾರಾಯಣ್ ಶೆಟ್ಟಿ ಅಂತ ಹೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ನಾರಾಯಣ್ ಶೆಟ್ಟಿ ಅವರು ನಮಸ್ಕಾರ. ನಮಸ್ಕಾರ. ಯಾಕೆ ನಿಮ್ಮ ಊರಲ್ಲಿ ಹಬ್ಬ ಮಾಡಲ್ಲ, ಏನ್ ಕಾರಣ? ಪೂರ್ವಿಕರು ಸುಮಾರು 300-400 ವರ್ಷದಿಂದ ಇಲ್ಲಿ 3 ತರಂತ್ರ 4 ತರಂತ್ರ ನಮ್ಮ ತಾತನವ್ರ ಕಾಲದಿಂದ ನೋಡಿಲ್ಲ, ಹಬ್ಬ ಮಾಡಿಲ್ಲ. ಏನೋ ಕಾರಣ ಏನಂತಂದ್ರೆ ಅವತ್ತು ಏನೋ ಹಬ್ಬ ಮಾಡಿದ್ರಂತೆ, ಬೆಂಕಿ ಹಾಯಿಸ್ತಾರಲ್ಲ ಸಂಕ್ರಾಂತಿನಲ್ಲಿ. ಹೌದು. ಆ ಬೆಂಕಿ ಹಾಯಿಸಿ ದನಗಳೆಲ್ಲ ಬಿಟ್ಟು ಹೋದ ದನಗಳು ಮತ್ತೆ ಊರಿಗೆ ಬರ್ಲಿಲ್ವಂತೆ. ಇದನ್ನು ಇದ್ ಮಾಡ್ಕೊಂಡು ನಮ್ಗೆ ಹಬ್ಬ ಬರೋ ಆ ವರ್ಷ ಎಲ್ಲ ಪೂರ್ತಿ ದನಗಳಲ್ಲಿ ಆಗೋದ್ವಂತೆ. ಮತ್ತೆ ದನಗಳು ತಗೊಂಡ್ ಬಂದು ವೃದ್ಧಿ ಮಾಡ್ಕೊಂಡು ಮತ್ತೆ ಹಬ್ಬ ನಿಲ್ಸ್ಬಿಟ್ಟಾರೆ. ಮಾಡೋದ್ ಬೇಡ ಹಬ್ಬ ನಮ್ಮೂರಲ್ಲಿ ಅಂತ ಮಾಡ್ತಾ ಇಲ್ಲ. ಅವತ್ತು ದಿವ್ಸನಲ್ಲಿ ಊರಿನಲ್ಲಿ ಅಷ್ಟೇ ಏನಿಲ್ಲ. ಊರಿನಲ್ಲಿ ದೇವಸ್ಥಾನದಲ್ಲಿ ಮಾಮೂಲಿ ಅಭಿಷೇಕಗಳು ಸೋಮವಾರ ಬಂದ್ರೆ ಅಭಿಷೇಕ ಆಗ್ತದೆ, ದೇವಸ್ಥಾನದ ಪೂಜೆ ಮಾಡ್ಕೊಂತಾರೆ ಅಷ್ಟೇ. ಇನ್ನೇನು ರಂಗೋಲಿ ಹಾಕೋದು, ಮನೆ ಸಾರಿಸೋದು, ಗುಡಿಸೋದು, ದನಗಳಿಗೆ ಅಲಂಕಾರ ಮಾಡೋದು ಅವೇನು ಮಾಡೋದಿಲ್ಲ. ಓಕೆ. ಅಂದ್ರೆ ಅದು ಯಾವತ್ತಾದ್ರೂ ಒಮ್ಮೆ ಮಾಡಿ ಪ್ರಯತ್ನ ಪಟ್ಟಿದ್ರ? ಯಾಕೆಂದ್ರೆ ಇಲ್ಲ, ಅದು ಕಾರಣ ಏನಂತಂದ್ರೆ ಹಿರಿಯರು ಏನ್ ಹೇಳ್ತಾರೆ, ನಾವು ಬಿಟ್ಬಿಟ್ಟಿದೀವಿ ಮತ್ತೆ ಮಾಡೋದು ಬೇಡ, ಆದ್ರೆ ನೀನೇನ ಮತ್ತೆ ಅನಾಹುತಗಳಾದ್ರೆ ಯಾರು ಇದು ಅಂತ ಹೇಳ್ಬಿಟ್ಟು ಅದನ್ನ ನಿಲ್ಸ್ಬಿಟ್ಟಿದ್ದಾರೆ ಅಷ್ಟೇ. ಅಲ್ಲ, ಇಡೀ ಗ್ರಾಮಸ್ಥರೇ ಒಂದು ಸರಿ ಒಟ್ಟಿಗೆ ಕೂಡಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಒಂದು ಹಬ್ಬವನ್ನ ಮಾಡಬೇಕು ಅಂತ ಯಾವತ್ತೂ ಅನ್ಸಿಲ್ವಾ? ಇಲ್ಲ, ಬಸವನ ಜಯಂತಿ ಮಾಡ್ತಾರೆ. ಬಸವನ ಜಯಂತಿ ಏಪ್ರಿಲ್ ಮೇನಲ್ಲಿ ಬರ್ತದೆ. ಅವತ್ತಿನ ದಿವಸದಲ್ಲಿ ದನಗಳನ್ನ ದೇವಸ್ಥಾನ ಹತ್ರ ಎಲ್ಲ ತಗೊಂಡ್ ಬರ್ತಾರೆ, ಅವತ್ತು ಮಾಡ್ತಾರೆ. ಬಸವನ ಜಯಂತಿ ದಿವಸ ಮಾಡ್ಕೊಂತಾರೆ. ಸಂಕ್ರಾಂತಿನಲ್ಲಿ ಮಾಡೋದ್ರೆ ಬಸವನ ಜಯಂತಿಯಲ್ಲಿ ಮಾಡ್ಕೊಂತಾರೆ. ಅಂದ್ರೆ ನಿಮ್ಗೆ ಈಗ ವಯಸ್ಸು ಎಷ್ಟು ಕೇಳ್ಬೋದಾ ನಾರಾಯಣ್ ಶೆಟ್ಟಿ ಅವರೇ? ನಮ್ಗೆ 67. 67 ವರ್ಷದಿಂದಲೂ ಕೂಡ ನೀವು ಹಬ್ಬ ಆಚರಣೆ ಮಾಡೋದು ನೋಡಿಲ್ಲ? ಅಂದ್ರೆ 60 ವರ್ಷದಿಂದ? 67 ವರ್ಷದಿಂದ ಇಲ್ಲ, ನಮ್ ತಂದೆ ಇಲ್ಲ, ಅವ್ರ ತಂದೆಯವರೆಲ್ಲ ಯಾರು ನೋಡಿಲ್ಲ. ಓ, ಬಹಳ ವರ್ಷಗಳಿಂದನೇ ಆಯ್ತು ಹಾಗಾದ್ರೆ? ಹೌದೌದು, ಬಹಳ ವರ್ಷಗಳಿಂದ ಆ ತರ ಆಯ್ತು. ಇದು ಅಲ್ಲ, ನೀವು ರೂಢಿಸ್ಕೊಂಡ್ ಬಂದ್ರೆ ಸಂಪ್ರದಾಯನ ಅಥವಾ ನಿಮ್ಮ ನಂಬಿಕೆನಾ ಅಥವಾ ಮೂಢನಂಬಿಕೆನಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ನಾರಾಯಣ್ ಶೆಟ್ರೆ. ಹೌದು ಸರ್, ಏನಾಗೈತೆ ಮೂಢನಂಬಿಕೆ ಅನ್ನೋದು ಒಂದ್ಕಿಂತಲೂ ಈಗ ಒಂದು ಕೆಲಸ ಸರ್, ಮನೆಯಲ್ಲಿ ಆಗದ ಇರುವಂತವ್ ಯಾರು ಮಾಡಕ್ ಹೋಗಲ್ಲ. ಇಲ್ಲಿ ಪಕ್ಕದಲ್ಲಿ ಕೆಂದಟ್ಟಿನಲ್ಲಿ ಒಂದು ಸಮುದಾಯ ಐತೆ, ದೋಬಿ ಸಮುದಾಯದವರು. ಯುಗಾದಿ ಮಾಡಲ್ಲ ಅವರು. ಅವ್ರನ್ನ ಕಾರಣ ಕೇಳಿ ಯಾಕೆ ಮಾಡಲ್ಲ ಅಂತಂದ್ರೆ,
ಏನೋ 3 ವರ್ಷ ಈ ತರ ಯುಗಾದಿಗೆ ಹೋದವರು ಸಾಮಾನ್ ತರಕ್ಕೆ ಹಬ್ಬಕ್ಕ ಹ್ಮ್ ಮತ್ತೆ ಮನೆಗೆ ಬರ್ಲಿಲ್ಲ. ಆಯ್ದ್ರಿಂದ ಹಬ್ಬ ನಿಲ್ಸ್ಬಿಟ್ಟಿದೀವಿ ನಾವು. ಅವತ್ತಿನ ದಿವಸ ಸ್ನಾನ ಮಾಡಲ್ಲ, ಹೊಸ ಬಟ್ಟೆ ಹಾಕಲ್ಲ, ಏನು ಮಾಡೋದಿಲ್ಲ ಅವರು. ಹಾ 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 ಓಕೆ, ಅದು ಒಂದು ಇದು ಈ ನಿಮ್ಮ ನಂಬಿಕೆ. ಓಕೆ, ಸರಿ ನಾರಾಯಣ್ ಶೆಟ್ಟಿ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು. ಇವತ್ತು ನಿಮಗೆ ವಿಶ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ, ನೀವು ಹಬ್ಬನ ಆಚರಣೆ ಮಾಡ್ತಾ ಇಲ್ಲ ನೋಡಿ. ಆ ಗ್ರಾಮಸ್ಥರಲ್ಲಿ ಇವತ್ತು ಕೂಡ ಹಬ್ಬ ಬಂತು ಅಂತಂದ್ರೆ ಭಯ, ಆತಂಕ ಶುರುವಾಗುತ್ತೆ.